ಸರ್ ನಮಸ್ತೆ. ಹಾಂ, ತಮ್ಮ ಹೆಸರು? ಮೋಹನ್ ಅಂತ. ಯಾವ ಗ್ರಾಮ ತಮ್ಮದು? ದೊಡ್ಡ ಗ್ರಾಮ, ತಾವರೆಕೆರೆ ಹೋಗ್ಲಿ. ನೀವೇನು ಸರ್ ಬರೀ ಬೀಜ ದೊರೆಗಳು ಸಾಕದ? ಹಾಂ ಹಾಂ. ಎಷ್ಟು ವರ್ಷ ಸಾಕ್ತಾ ಇದ್ದೀರಾ ನೀವು? ನಾವು ಸುಮಾರು ದಿನ ಸಾಕ್ತಾ ಇದೀವಿ ಕರುಗಳು. ಹಾಂ. ಆದ್ರೆ ಹಸಿ ಬಿಡ್ತಾ ಇರಲಿಲ್ಲ. ಹಾಂ ಹಾಂ. ಒಂದು 2 ವರ್ಷದಿಂದ ಬಿಡ್ತಾ ಇದೀವಿ. ಓಕೆ, ಹೊಸ್ದಾಗಿ ಶುರು ಮಾಡಿದ್ದೀರಾ ನೀವು? ಹೌದು. ಹಾಂ ಹಾಂ. ನಿಮ್ಮ ತಂದೆಯವ್ರೇನು ಶುರು ಮಾಡ್ತಾ ಇರಲಾಗ? ಹಾಂ ಹಾಂ. ಹೇಗೆ ಆಸಕ್ತಿ ಬಂತು ನೀವು ಬೀಜ ದೊರೆ ಕಟ್ಟಕ್ಕೆ? ನೋಡಿದೆ ಒಂದು ಕ್ರೇಜ್. ನಾವು ಚಿಕ್ಕ ಹುಡುಗರಿಂದನು ಬೀಜ ದೊರಿಕೆ ಅಂದ್ರೆ ಬಹಳ ಇಷ್ಟ. ಆದ್ರೆ ನಾವು ಸಾಕೋಣ ಅಂದ್ಬಿಟ್ಟು ಬೀಜ ದೊರೆ ಕಟ್ಟಿವಿ. ಇದು ಯಾವ್ದ್ರ ಮಗ ಇದು? ಇದು ಬಲರಾಮ ಅಂತೀನಿ. ಬಾಲಕೃಷ್ಣ. ಸೋಮಣ್ಣ ಅವ್ರದಾ? ಹಾಂ ಹಾಂ. ನೀವು ತಂದಾಗ ಎಷ್ಟು ತಿಂಗಳಾಗಿತ್ತು ಕರು? ನಾವು ತಂದಾಗ ಇನ್ನು ಹಸಿ ಬಿಡ್ತಾ ಇರಲಿಲ್ಲ ಅವರು. ಹಾಂ. ಒಂದು 2 ವರ್ಷದ ತರ. 2 ವರ್ಷ ಆಗಿತ್ತಾ? ಹ್ಞೂ ಹ್ಞೂ ಹ್ಞೂ. ಇವು ಅಲ್ಲಿಗೆ ಬಿದ್ದೆ ಎಷ್ಟು? ಅಲ್ಲಿ 4 4 ಎಷ್ಟು ಹಸು ಮೇಲೆ ಬಿಟ್ಟಿದ್ದೀರಾ? ಒಂದು 300 ವರ್ಷ ಬಿಟ್ಟಿದ್ದೀವಿ. 300 ಹಸು. ಹ್ಞೂ. ಯಾವ ಕಡೆಯಿಂದ ಬರ್ತದೆ? ನಾವು ಹೊರಗಡೆ ನಮ್ಮ ಕಡೆ, ಆ ಕಡೆ ಈಗ ಪಕ್ಕ ಗ್ರಾಮದಿಂದ ಬರ್ತವೆ. ತಾವರೆಕೆರೆ, ದೊಡ್ಡಮರ, ಈ ಕಡೆ ಬಿಡದಿ, ದನ ಬರ್ತಾವೆ. ಮಂಡ್ಯಗುಪ್ಪ, ನೆಲಮಂಗಲ ಇವೆಲ್ಲ ಬರ್ತವೆ. ಈ ಊರಿಗೆ ಬೇಕು ಅಂದ್ರೆ ಹುಡ್ಕೊಂಡ್ ಬರ್ತಾರೆ. ಇದ್ರ ತಾತ ಬಂದು ಏಳ್ಗಳ್ಳಿ ಊರಿನ? ಹಾಂ ಹಾಂ. ಹತ್ತಿರೋಗಿ ಎಷ್ಟು ವರ್ಷ ಆಯ್ತು? ಏಳ್ಗಳ್ಳಿ. ಓಕೆ. ಇದಿನ್ನು ಎಷ್ಟು ಅಡಿ ಬೆಳಿಬೋದು? ಇದಿನ್ನೂ ಒಂದು ಅರ್ಧ ಅಡಿ ಬೆಳಿಬೋದಣ್ಣ. ಅರ್ಧ ಅಡಿ ಅಷ್ಟೇ. ಬಣ್ಣ ಹಿಂಗೆ ಇರುತ್ತೆ ಸೇಮ್? ಬಣ್ಣ ಚೇಂಜ್ ಆಗಲ್ಲ. ಇದು ಬೇಸಿಗೆಗೆ ಒಂದು ಬಣ್ಣ, ಚಳಿಗಾಲಕ್ಕೆ ಒಂದು ಹತ್ರ ಏನಾಗಲ್ಲ? ನಾವು ಫಾರಮಲ್ಲಿ ಏನು ಹಾಕಲ್ಲ, ಬರೀ ಒಣಲು. ಇದು ಗುಟ್ಟ ಕರುಗಳು ಏನು ರೂಪಾಯಿ ಬಣ್ಣ ಬರ್ತಾವ? ಯಾವ ತರ? ಎಲ್ಲ ರೂಪಾಯಿ ಬಣ್ಣನೇ, ಫುಲ್ ಬಿಳಿ ಆಗಲ್ಲ? ಇಲ್ಲ, ಒಂದೇ ಒಂದು ಕರ ಮಾತ್ರ ಬಿಳಿ ಕರ ತಮಿಳಿಗೆ ಹೋಗಿತ್ತು. ಒಂದು ಕರ ಮಾತ್ರ ಫುಲ್ ವೈಟ್ ಕರ ಹಾಕಿ. ನೀವು ತಂದು ಎಷ್ಟು ವರ್ಷ ಆಯ್ತು? ಒಂದು ವರ್ಷದ ಮೇಲೆ 4 ತಿಂಗಳಾಯ್ತಲ್ಲ. ಕರುಗಳು ಹುಟ್ಟಿದ್ಯಾ? ಯಾವ್ದು ಜಾಸ್ತಿ, ಹೆಣ್ಗರುಗಳ ಹೊರ್ಗರು? ಹೊರ್ಗರು ಜಾಸ್ತಿ. ಹೊರ್ಗರು. ಬಿತ್ತನೆಗೆ ಹೋಗಿದ್ಯಾ? ಇಲ್ಲ, ಇನ್ನ ಕರುಗಳು ಯಾವ 6 ತಿಂಗಳು, ಇನ್ನ 3-4 ತಿಂಗಳು. ಹಾಂ ಹಾಂ. ಓಕೆ. ಏನು ಹೆಸರು ಯಾವಾಗ ಏನೇನು ಇಟ್ಟಿದ್ದೀರಿ ಅದಕ್ಕೆ? ವಿಲನ್. ನೀವೇ ಇಷ್ಟಪಟ್ಟಿದ್ದಾ? ಇಲ್ಲ, ನಾವು ಹುಡುಗರು ಯಾರು ಇಟ್ಟಿರೋದು. ಹಾಂ ಹಾಂ. ಓಕೆ. ಮೆರವಣಿಗೆ ಯಾವತ್ತು ಮಾಡಿದ್ರಿ? ಮಂಗಳವಾರ ಸಾಯಂಕಾಲ. ಎಷ್ಟು ವರೆಗಳು ಬಂದಿರ್ಬೋದು ಬೀಚದವ್ರು ಇಲ್ಲಿ ಮೆರವಣಿಗೆ? ನಾವು ಹೋಗ್ಲಿಲ್ಲ ಎಷ್ಟೈತೆ ಅಂತ. ಸುಮಾರು ಬಂದೈತೆ, ಒಂದು 20-30 ಮೇಲೆ ಇರ್ಬೋದು. ಇದು ಎಷ್ಟನೇ ವರ್ಷ ಬರ್ತಾ ಇರೋದು ನೀವು ಇಲ್ಲಿ? ನಾವು ವರ್ಷ ಬರ್ತೀವಿ. ವರ್ಷ ಬರ್ತೀವಿ. ಫಸ್ಟ್ ಟೈಮ್. ಓಕೆ. ಇನ್ನೆಷ್ಟು ಸೇರ್ತೀರಾ? ಇಲ್ಲ, ಕೊಟ್ಬಿಡ್ತೀರಾ? ಓಕೆ. ಹೆಂಗ್ ಬರ್ಬೇಕು ಸರ್ ಬೆಂಗಳೂರಿಂದ ಬರೋರ್ಗಾದ್ರೆ? ಯಾವ ತರ ರೂಟ್? ಹೆಜ್ಜಲ ಒಳಗಡೆ ಬರಬೇಕು. ತಾವರೆಕೆರೆಯಿಂದ ಬನ್ನಿ, ದೊಡ್ಡ ಮರ. ಬೆಂಗಳೂರು ಸಿಟಿಯಿಂದ ಎಷ್ಟೊಂದು 30 ಕಿಲೋಮೀಟರ್? 26 ಕಿಲೋಮೀಟರ್. 26. ಓಕೆ. ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀರಾ? 500 ರೂಪಾಯಿ. 500 ರೂಪಾಯಿ. ತಮ್ಮ ಫೋನ್ ನಂಬರ್ ಹೇಳಿ. 8970-20-8160. ತಮ್ಮ ಹೆಸರು? ಮೋಹನ್ ಅಂತ. ಮೋಹನ್ ಅಲ್ಲ, ದೊಡ್ಡೇರಿ ಗ್ರಾಮ, ತಾವರೆಕೆರೆ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು. ಇದ್ರ ತಂದೆಗೆ ಇಷ್ಟೊಂದು ಡ್ರಾಪ್ಸ್ ಇರಲಿಲ್ಲ ಅಂದ್ರೆ? ಇದು ಚೆನ್ನಾಗಿದೆ, ಸ್ವಲ್ಪ ಊಟ ಇದೆ ಊಟಲ್ಲಿ. ಅದು ಸ್ವಲ್ಪ ಡ್ರಾಪ್ಸ್ ಕಮ್ಮಿ ಇತ್ತು. ಅದು ಕಡೆ ಬಿದ್ದುಬಿಡಿದೆ ಇದ್ರಪ್ಪ ಕಡೆ ಬಿದ್ದುಬಿಡಿದ್ಯಾ? ಇಲ್ಲ, ಕಡೆ ಬಿದ್ದೈತೆ. ಕಡೆ ಬಿದ್ದು 1 ವರ್ಷ ಆಗಿರ್ಬೋದು. ಜಾಸ್ತಿ ಆಗಿರ್ಬೇಕಣ್ಣ. ಸುಮಾರು ಕೊಡಲ್ಲ ಅಂತ 3 ವರ್ಷ. ಹಾಂ ಹಾಂ. ನೀವೇನು ಯಾರೋ ಕೇಳಿದ್ರೆ ಕೊಡ್ತಾ ಇದ್ದೀರಾ? ಎಷ್ಟು ಹೇಳ್ತಾ ಇದ್ದೀರಾ? 580 ಹೇಳ್ತೀವಿ. 580. ಎಲ್ಲಿವರೆಗೂ ಕೇಳಿದಾರೆ? ಇಲ್ಲಣ್ಣ, ಯಾರು ವ್ಯಾಪಾರ ಬಂದು ಕುಂತ್ಕೊಂಡಿಲ್ಲ, ಕೂತ್ಕೊಂಡು ಮಾತಾಡಿಲ್ಲ. ಕೊಡು ಅಂದ್ರು. ಮಾಗಡಿ ಆದ್ಮೇಲೆ ವ್ಯಾಪಾರ ಹೇಳ್ತಿದ್ದೆ, ಅಲ್ಲಿವ್ರು ವ್ಯಾಪಾರ ಹೇಳಿರಲಿಲ್ಲ. ಮಾಡಿ ಮೆರವಣಿಗೆ ಮಾಡ್ದು, ನಾನು ಬಂದು ಕೊಡು. ತಮಿಳ್ನಾಡು ಕಡೆ ಡಿಮ್ಯಾಂಡ್ ಇದೆಯಾ? ತಮಿಳ್ನಾಡು ನೀವು ಜಾಸ್ತಿ ಯಾವ ಭಾಗದಿಂದ ತಗೊಂಡ್ಬರ್ತೀರಾ ಕರುಗಳು? ತಗೊಂಡಿದ್ದು ಲಾಸ್ಟ್ ಟೈಮ್ ಒಂದು ಕರ ತಗೊಂಡಿದ್ದೆ, ಇಲ್ಲಿ ಬಿಡದಿ ತಗೊಂಡಿದ್ದೆ. ನಮ್ಮ ಬಲರಾಮನ್ ಮಗನ್ ತಗೊಂಡಿದ್ದೆ, ಬಂದ ಬಸ್ತಿ ಬಲರಾಮ. ಅದು 125 ತಗೊಂಡು 4 ವರ್ಷ ಕೊಟ್ಬಿಟ್ಟು, ಅದು ಕೊಟ್ಟಾದ್ಮೇಲೆ ಸೆಕೆಂಡ್ ಇದೆ ಇಟ್ಕೊಂಡ್ರಿ. ಇನ್ನು ಹಳೇದೊಂದು ನಿಮ್ಮ ಮನೇಲಿ ಕಪ್ಪೊಂದು ಓರಿ ಇತ್ತಲ್ಲ, ಅದೆಲ್ಲ ಇದು ಕೊಟ್ಟು 4 ವರ್ಷ ಕೊಟ್ಟಾರಿ. ಯಾವ ಊರಿಗೆ? ಇಲ್ಲೇನೆ ಸೀಗಳಿ ಕೊಟ್ಟಿದೆ, ಮಾಡಿ ರೋಡ್. ಇಲ್ಲಿಗೆ ಬಂದಿದ್ಯಾ? ಇಲ್ಲ, ಅದು ಹಾಸನ ಚಿಕ್ಕಗೌಡರು ಹೋಯ್ತು. ಬೀಜ ಹೊಡ್ಬಿಟ್ರಾ? ಬೀಜ ಹೊಡ್ಬಿಟ್ಟು. ಅಯ್ಯೋ, ಒಳ್ಳೊಳ್ಳೆ ಕರು ಹುಡ್ತಾ ಇರಲ್ಲ ಅದಕ್ಕೆ? ಒಳ್ಳೊಳ್ಳೆ ಕರ ಹುಟ್ಟೋಣ. ಇವತ್ತು ಪಕ್ಕದ ಆಯ್ತು ನೋಡ್ರಿ, 3 ಲಕ್ಷ ಪೆಂಡಲ್ ಆಯ್ತು. 2 ಎಕರೆ ಐತ್ರಿ, 2 ಎಕರೆ 3 ಲಕ್ಷ. ಅದು ಬೀಜದ ಕರುನಾ? ಅಲ್ಲಿ ಪೆಂಡಲ್, ಆ ಕಡೆ. ಓಕೆ. 3 ಲಕ್ಷ. ಇವಾಗ ಎಷ್ಟು ಹಸು ಮೇಲೆ ಇರ್ತದೆ ಇದು? ಅಣ್ಣ, 300 ವರ್ಷ ಬಿಟ್ಟಿದ್ದೀನಿ. 300 ಹಸು. ಜಾಸ್ತಿ ಬರ್ತಾರದ ನಿಮ್ಮ ಭಾಗದಿಂದ? ದೂರದಿಂದ ಮಂಡ್ಯ, ಮೈಸೂರು ಕಡೆ ಬರ್ತಾರ? ಮಂಡ್ಯ ಒಂದು 2 ಬಿಟ್ಟಿದ್ದೀವಿ, ಕೊಪ್ಪದ 2 ಬಿಟ್ಟಿದ್ದೀವಿ. ಅದು ಬಿಟ್ಟರೆ ನಮ್ಮ ಸಣ್ಣ. ನಿಮ್ಮೂರಲ್ಲಿ ಹಸುಗಳು ಜಾಸ್ತಿ ಇದೆಯಾ? ಇದೆ, ಪರವಾಗಿಲ್ಲ. ಅಂದ್ರೆ ಒಂದ್ ಜೊತೆ ಕಟ್ಕೊಂಡ್ರು ಜಾಸ್ತಿ ಅರ್ಥವಿಲ್ಲ, 1-2 ಅಷ್ಟೇ.
ನಿಮ್ಮೂರಲ್ಲಿ ಎಷ್ಟು ಒಂದು 2-3 ಜನ ಕಟ್ತೀರಾ? ಇಬ್ರು ಕಟ್ತೀವಿ. ಇಬ್ರು. ಅವ್ರು ಹಳಬ್ರು, ನಾವು ಹೊಸ ಇನ್ನು ಮುಂದಕ್ಕೆ ಕಟ್ಟಬೇಕು ಅಂತ ಆಸಕ್ತಿ ಇದೆ? ನಾವ್ ಇರೋ ಗಂಟೆ ಕಟ್ತೀರಾ? ಕಟ್ತಿಲ್ಲ ಗೊತ್ತಿಲ್ಲ. ಇದು ಮೇಂಟೆನೆನ್ಸ್ ಎಲ್ಲ ಹೇಗೆ? ಹುಲ್ಲು ಯಾವ ತರ? ಮಾಮೂಲಿ ಒಣುಲ್ಲು, ಜೋಳ ಇದ್ರೆ ಜೋಳ ಕೊಡ್ತೀವಿ, ಇಲ್ಲಾಂದ್ರೆ ಒಣುಲೆ. ಮಾಮೂಲಿ ಹಾಕ್ತಿವಿ, ಹಾಲು ಮೊಟ್ಟೆ. ಜನವರಿಯಿಂದ ಕೆಲವರು ಮೈ ಬಂದ್ಬಿಡುತ್ತೆ ಅಂತಾರೆ, ಹಸಿದೆಲ್ಲ ಹಾಕೋದಿಲ್ಲ ಅಲ್ಲ? ಹಾಕಲ್ಲ, ನಾವಂತೂ ಏನಿಲ್ಲ, ರೂಢಿ ಮಾಡಿದೀವಿ. ಜೋಳ ಇದ್ರೆ ಜೋಳ ಕೊಡ್ತೀವಿ, ಇಲ್ಲ ಒಣುಲ್ಲು. ಒಣುಲ್ಲು ಫಾರಮುಲ ಅಂತ ಹಾಕಲ್ಲ. ಫಾರಮುಲ್ ಒಳ್ಳೇದಲ್ಲ, ಅದು ಹಾಕೋದಿಲ್ಲ ನಾವು. ಬರೀ ಸೀಮೆ ಹಸುಗಳಿಗೆ ಮಾತ್ರ ಅದು. ನಿಮ್ಮನೇಲಿ ಹಸುಗಳು ಎಷ್ಟಿದೆ ಈಗ? ಹಸುಗಳು 2 ಜೊತೆ ಕೊಟ್ಟಿದ್ದೀವಿ. ಇದು ಇದೇ ಊರಿನ ಬಿಡಿಸ್ತೀರಾ ನೀವು? ಇದೇ ಊರಿನ. ಇನ್ನು ನೆಕ್ಸ್ಟ್ ಇಯರ್ ಬರ್ತೀರಾ? ವರ್ಷ ಮಿಸ್ ಮಾಡಲ್ಲ. ಈ ಜಾತ್ರೆ ಲಾಸ್ಟ್ ಈ ವರ್ಷದ್ದು? ಈ ವರ್ಷ ಲಾಸ್ಟ್. ಇದಕ್ಕೆ ಮುಂಚೆ ಎಲ್ಲೆಲ್ಲ ಹೋಗಿದ್ರೆ? ಇದು ಮಾಡಿ ಬಿಟ್ರೆ ಯಾವ್ದು ಮಾಡಲ್ಲ ನಾವು ಜಾಸ್ತಿ. ಎಲ್ಲೋ ಕಮಿಟಿಗೆ ಎಲ್ಲೂ ಬಿಡಲ್ವಾ ನೀವು? ಬಿಟ್ಟಿಲ್ಲ. ಬನ್ನಿ ಅಂತ ಕರೀತಾರ ಕಮಿಟಿಗೆ? ಕರೆದ್ರೋಣ, ಎಲ್ಲಾ ಜಾತ್ರೆ ಮಾಡಕ್ಕಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ. ಓಕೆ ಅಷ್ಟೇ. ಓಕೆ ಓಕೆ. ನೀವು ಮೇಂಟೆನೆನ್ಸ್ ಕಮ್ಮಿ ನೀವು ಮಾಡೋದು? ಹೌದು, ಅವರೆಲ್ಲ ಮೇಂಟೆನೆನ್ಸ್. ನೀವು ಕೆಲ್ಸಕ್ಕೆ ಹೋಗಿ ಬಂದು ಫ್ರೀ ಇದ್ದಾಗ ಮಾತ್ರ ಮಾಡ್ತೀರಾ? ಬೆಳಗ್ಗೆ ಮೇಂಟೆನೆನ್ಸ್ ಅಷ್ಟೇ, ಸಂಜೆ ಎಲ್ಲ ಅವ್ರದೇ. ಎಷ್ಟಕ್ಕೆ ಮಾರಿದ್ದೀರಾ ಸರ್ ನೀವು ಓರಿ ಮನೇಲಿ? 4,01,000. 1,000. ಫೀಲ್ಡ್ ಅಲ್ಲಿ ಎಷ್ಟು ಬೆಲೆ? ಚಿಕ್ಕೇಗೌಡರಿಗೆ ಹೋಗಿದ್ಯಾ? ಅಲ್ಲ, ಇಲ್ಲ, ನಾನು ಸಿಗಲಿ 4 ಜನ ಕೊಟ್ಟಿದ್ದೆ. ಅವರು ಕೊಟ್ಟಿದ್ದಾರೆ. 7 ಲಕ್ಷಕ್ಕೆ. ಅಂದ್ರೆ ಅಷ್ಟು ಡಿಮ್ಯಾಂಡ್ ಇದೆ, 7 ಲಕ್ಷ ಕೊಟ್ಟು ತಗೊಂತಾರೆ. ನೀವು ಜಾಸ್ತಿ ಏನ್ ಸರ್ ನೋಡೋದು ನೀವು? ಲಕ್ಷಣ ಏನ್ ನೋಡ್ತೀರಾ? ಸಣ್ಣ ಕೊಂಬ ಬೇಕು, ಕಿವಿ ಸಣ್ಣ ಕಿವಿ ಆಗ್ಬೇಕು, ಒಳ್ಳೆ ಚರ್ಮ, ಒಳ್ಳೆ ಡ್ರಾಪ್, ಎದೆ ತರ ನಿಂಗಿರ್ಬೇಕು ನಮ್ ದನಿಗೆ. ಡಬಲ್ ಗುಂಡಿ ತರ, ಕಾಲ್ ಕಂಬ, ಬಣ್ಣ ಜಾಸ್ತಿ ಚೆನ್ನಾಗಿದ್ರೆ ಮಾತ್ರ, ಸಣ್ಣ ಬಾಲ ಆಗ್ಬೇಕು, ಹಂಗಿದ್ರೆ ಮಾತ್ರ ನಾವು ಸರಕು ತಗೊಂಡ್ಕೊಳ್ಳೋದು. ಇದ್ರ ಅಪ್ಪನ ತರನೇ ಎಷ್ಟು % ಹುಟ್ಟಿದೆ ಅದು ಅಂದಾಜು? ಅಣ್ಣ, ಅದ್ರ ಅಪ್ಪನ ತರ 80% ಐತಿ. 80%. ಮಿಕ್ಕಿದ ಸ್ವಲ್ಪ ತಾಯಿ ಲಕ್ಷಣ ಬಂದಿರುತ್ತೆ. ಇದ್ರ ತಾಯಿ ಮನೇಲಿ ಇದೆಯಾ? ಇಲ್ಲ ಅಣ್ಣ, ಅವ್ರ ಮನೇಲಿ ಐತಂತೆ. ಯಾವ ಊರದು? ಕಾಡು ಕುಪ್ಪೆಲ್ಲ ಐತಿ. ಎಲ್ಲಿ ಬರ್ತದ? ಅಲ್ಲೇ ರಾಮನವ್ರ ಪಕ್ಕಣ. SRS ಬೆಟ್ಟ ಐತಲ್ಲ, ಅದ್ರ ಪಕ್ಕ ಕಾಡು ಕುಪ್ಪೆ. ಈ ಕೊಂಬೆಲ್ಲ ಮಾಡಿಸ್ಕೊಳ್ತಾ ಇದು? ಅಣ್ಣ, ಮಾಡಿಸಿದ್ವಿ ಕೊಂಬೆ ನಾವೇ. ಮಾಡಿಸ್ತೀವಿ. ಒಂದ್ಸರಿ ಮಾಡ್ತೀವಿ. ಯಾರು ಬರ್ತಾರೆ ಮಾಡಕ್ಕೆ? ಪುಟ್ಟಣ್ಣ ಅಂತ ಹುಟ್ಕೊಂಡಿರೋರು. ಯಾಕಂದ್ರೆ ಕೆಲವು ಬೀಜದರ್ಗಳು ಮಾಡೋದು ಕಷ್ಟ ತುಂಬಾ. ಎಲ್ಲಿ ಬಿದ್ದಿರ್ಲಿಲ್ಲ, ನಾವು ಮಾಡ್ತೀವಿ. ಇವಾಗ ಇದುವರೆಗೂ ಎಷ್ಟನೇ ಊರಿ ತಂದಿರೋದು ಮನೆಗೆ ನೀವು? ಅಣ್ಣ, ಸಣ್ಣಗರುಗಳು ಸುಮಾರು ತಂದು ಮಾರಿದ್ದೀವಿ. ಹಸಿ ಬಿಡ್ತಾ ಇರೋದು 2ನೇ ಊರಿನ. 2ನೇದ. ಇಲ್ಲ, ನಾವು ಜಾತ್ರೆ ಬಿಟ್ರ ಹಸ್ಗಳ ಮೇಲೆ? ಬಿಟ್ಟಿಲ್ಲ. ಇವಾಗ ಇದೇ ಕೊಟ್ರೆ ನೆಕ್ಸ್ಟ್ ಬೇರೆ ತರ್ತೀರಾ? ಇನ್ನೂ ಒಂದು ಐತಲ್ಲ, ಅದ್ರ ಮಗ್ಳಿಗೆ ಒಂದು. ಧನ್ಯವಾದ ಸರ್ ಮಾಹಿತಿಗೆ. ಥ್ಯಾಂಕ್ ಯು.